ರಾಜ್ಯದಲ್ಲಿ ಲಕ್ಷಾಂತರ ಪಿಯುಸಿ ವಿದ್ಯಾರ್ಥಿಗಳು ಇವತ್ತು ಟೆನ್ಷನ್ ಫ್ರೀ ಆಗಿದ್ದಾರೆ. ಯಾವಾಗಪ್ಪ ನಮ್ಮ ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇದ್ರು. ಕೊನೆಗೂ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಯಿತು. ಇನ್ನು ಈ ಬಾರಿಯ ಫಲಿತಾಂಶದಲ್ಲಿ ಕರ್ನಾಟಕದ ಮಕ್ಕಳು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈ ಬಾರಿ ದಾಖಲೆಯ 86% ಸ್ಟೂಡೆಂಟ್ಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷಕ್ಕೆ ಇದನ್ನು ಹೋಲಿಕೆ ಮಾಡಿದ್ರೆ 12.5% ಏರಿಕೆ ಆಗಿದೆ. ಅಂದರೆ ಕಳೆದ ಬಾರಿ 73% ಫಲಿತಾಂಶ ಬಂದಿತ್ತು. ಈ ಬಾರಿ ಒಟ್ಟು 85.5% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅಂದರೆ 12.5% ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿದೆ. ಒಟ್ಟು 7,10,363 ವಿದ್ಯಾರ್ಥಿಗಳ ಪೈಕಿ 6,10,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 2026ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ರಿಸಲ್ಟ್ ಬಂತು. ಒಂದರ ರಿಸಲ್ಟ್ ಇದು. ಮುಂದೆ ಎರಡನೆಯ ಪೂರಕ ಪರೀಕ್ಷೆಗಳನ್ನು ಕೂಡ ಶಿಕ್ಷಣ ಮಂಡಳಿ ನಡೆಸುತ್ತೆ. ಅಂದರೆ ಯಾರು ಅನುತ್ತೀರ್ಣರಾಗಿದ್ದಾರೆ ಅವರಿಗೂ ಕೂಡ ಶೀಘ್ರದಲ್ಲೇ ಪೂರಕ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಕರ್ನಾಟಕ ಶಾಲಾ ಮತ್ತು ಪರೀಕ್ಷೆ ಮೌಲ್ಯ ನಿರ್ಣಯ ಮಂಡಳಿ ಈ ಬಗ್ಗೆ ಸ್ಪಷ್ಟೀಕರಣ ಕೂಡ ಕೊಟ್ಟಿದೆ. ಆದಷ್ಟು ಬೇಗ ಯಾರ್ಯಾರು ಅನುತ್ತೀರ್ಣರಾಗಿದ್ದಾರೆ ಅವರಿಗಾಗಿ ಮತ್ತೆ ನಾವು ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ದ್ವಿತೀಯ ಪಿಯುಸಿಯಲ್ಲಿ ಯಾರ್ಯಾರು ಟಾಪರ್ಗಳು, ಕಲಾ ವಿಭಾಗದ ಟಾಪರ್ ಯಾರು? ಹಾಗಾದ್ರೆ ಅರ್ಚನಾ ಹಾಗೂ ಸಂಗೀತ ಇಬ್ಬರು ಕೂಡ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಟಾಪರ್ಗಳು. 598 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಕೊಟ್ಟೂರಿನ ಇಂದು PU ಕಾಲೇಜಿನ ವಿದ್ಯಾರ್ಥಿಗಳು ಇಬ್ಬರು ಕೂಡ. ಇನ್ನು ವಾಣಿಜ್ಯ ವಿಭಾಗದ ಟಾಪರ್ ಯಾರು ಅಂತ ನೋಡೋದಾದ್ರೆ ದಿಶಾ ಎಂಬವರು 600 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಇವರು ದಕ್ಷಿಣ ಕನ್ನಡದ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ. ವಾಣಿಜ್ಯ ವಿಭಾಗದಲ್ಲಿ ದಿಶಾ 600 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಅದಿತಿ ಬಾಪು ಅವರು 600 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಜೈನ್ ಕಾಲೇಜು ಬೆಂಗಳೂರಿನ ವಿದ್ಯಾರ್ಥಿನಿ 600 ಅಂಕಗಳನ್ನು ಪಡ್ಕೊಂಡು ವಿದ್ಯಾರ್ಥಿನಿ ದಿಶಾ ಕರ್ನಾಟಕಕ್ಕೆ ನಂಬರ್ 1. ಇನ್ನು ವಿಜ್ಞಾನ ವಿಭಾಗದಲ್ಲಿ ಟಾಪರ್ ಯಾರು? ಹಾಗಾದ್ರೆ ನೋಡಿ, ವಿಜ್ಞಾನ ವಿಭಾಗದಲ್ಲಿ ಶಮನ್ಯು ಎಸ್ ಶೆಟ್ಟಿ, ನಂದನ್ ನಾಯಕ್ ಇಬ್ಬರು ಕೂಡ 598 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಮಂಗಳೂರು ಎಕ್ಸ್ಪರ್ಟ್ PU ಕಾಲೇಜಿನ ವಿದ್ಯಾರ್ಥಿಗಳು ಇಬ್ಬರು ಕೂಡ. ವೈಷ್ಣವಿ ಅನರ್ವಿ 597 ಅಂಕಗಳನ್ನು ಪಡ್ಕೊಂಡು ನಂತರದ ಸ್ಥಾನಗಳನ್ನು ಕಾಯ್ದುಕೊಂಡಿದ್ದಾರೆ. ಕಾರ್ಕಳದ ಜ್ಞಾನಸುಧಾ PU ಕಾಲೇಜಿನ ವಿದ್ಯಾರ್ಥಿಗಳು. ಇನ್ನು ಕರ್ನಾಟಕ ಈ ಬಾರಿ ಅಭೂತಪೂರ್ವ ಸಾಧನೆ ಮಾಡಿತು. ಅದಕ್ಕೆ ಕಾರಣೀಭೂತರು ಈ ವಿದ್ಯಾರ್ಥಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಈ ಬಾರಿ 85.5% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇದು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಸರಿಸುಮಾರು 12.5% ಏರಿಕೆಯಾಗಿದೆ. ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಈ ಬಾರಿ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ರಿಸಲ್ಟ್ ತೆಗೆದಿದ್ದಾರೆ. ಪೋಷಕರು ಕೂಡ ತುಂಬ ಖುಷಿಯಾಗಿದ್ದಾರೆ. ಜೊತೆಗೆ ಶಿಕ್ಷಕರು ಕೂಡ ತುಂಬ ಖುಷಿಯಾಗಿದ್ದಾರೆ. ಯಾವ ಲೆಕ್ಚರರ್ಸ್ಗಳು ಕಲಿಸಿದ್ರು ಅವರಿಗೂ ಕೂಡ ತುಂಬ ಖುಷಿ ಕೊಡುವಂತಹ ವಿಚಾರ. ಇದರ ಜೊತೆಗೆ ಮತ್ತೆ ಮುಂದಿನ ಭವಿಷ್ಯಕ್ಕೆ ಈ ವಿದ್ಯಾರ್ಥಿಗಳು ತಯಾರಿಯನ್ನು ಕೂಡ ಮಾಡಿಕೊಳ್ಳಬೇಕಾಗುತ್ತೆ. ಶಿಕ್ಷಕರ ಜೊತೆಯಲ್ಲಿ ಅಂದರೆ ನಿಮ್ಮ ಯಾರ್ಯಾರು ಲೆಕ್ಚರರ್ಸ್ ಇದ್ದಾರೆ ಅವರ ಜೊತೆಗೆ ಕೂತ್ಕೊಂಡು ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಈಗ. ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಬಹಳಷ್ಟು ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಿ. ಯಾಕಂದರೆ ಬಹುತೇಕವಾಗಿ ವಿದ್ಯಾರ್ಥಿಗಳು ಎಡವುವಂತಹ ಘಟ್ಟ ಇದು, ಸಹಜವಾಗಿ ಎಡವುವಂತಹ ಘಟ್ಟ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಗೊಂದಲಕ್ಕೆ ಒಳಗಾಗದೆ ಇದಕ್ಕೆ ಹೋಗಬೇಕು ಅಂತ ಹಠವನ್ನು ಕಾಯ್ದುಕೊಳ್ಳದೆ, ಯಾವುದಕ್ಕೆ ಹೋಗೋದಕ್ಕೆ ಆಸೆ ಇರುತ್ತೆ ಅಥವಾ ಇಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಕ್ಷೇತ್ರ ಯಾವುದು ಅದನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಒಳ್ಳೆಯದು. ಜೊತೆಗೆ ಕುಟುಂಬಸ್ಥರ ಒಂದು ಕೆಪಾಸಿಟಿಯನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಶಿಕ್ಷಣ ಅಂತಂದರೆ ಎಷ್ಟು ಕಷ್ಟದ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಶಿಕ್ಷಣ ಮುಗಿಸ್ಬೇಕು, PUC ಆದಮೇಲೆ ಅಂತಂದರೆ ಲಕ್ಷ ದುಡ್ಡು ಕಟ್ಟಬೇಕು. ಈ ಒಂದು ಸಿಸ್ಟಮು ಯಾವಾಗ ಬದಲಾವಣೆ ಆಗುತ್ತೋ ಏನು ಅನ್ನೋ ಒಂದು ಪ್ರಶ್ನೆ ಇವತ್ತಿಗೂ ಕೂಡ ನಮಗೆ ಕಾಡುತ್ತೆ. ಯಾಕಂದರೆ ಈಗ ಮಕ್ಕಳನ್ನು ಮುಂದೆ ಓದಿಸ್ಬೇಕು ಅಂತಂದರೆ ಹೆತ್ತವರಿಗೆ ಹೊಟ್ಟೆ ಉರಿದು ಹೋಗುತ್ತೆ. ಜೀವಮಾನದಲ್ಲಿ ಸಂಪಾದನೆ ಮಾಡಿರುವಂತಹ ಎಲ್ಲ ದುಡ್ಡು ಕೂಡ ಇಲ್ಲೇ ಹೋಗುತ್ತೆ. ಮೆಡಿಕಲ್ಲು, ಇಂಜಿನಿಯರಿಂಗು ಅಥವಾ ಬೇರೆ ವಿಭಾಗಗಳಿಗೆ ಹೋಗಬೇಕಂದ್ರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿದ್ಯಾರ್ಥಿನಿಯಾಗಿರುವಂತಹ ತುಷಿತಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತುಷಿತಾ ಅವರೇ ನಮಸ್ಕಾರ, ಕೇಳಿಸ್ತಾ ಇದೆಯಾ?
ಹಾ ಕೇಳಿಸ್ತಿದೆ ಹೇಳಿ. ರಿಸಲ್ಟ್ ಬಂದಿದೆ ಈಗ, ಉತ್ತೀರ್ಣರಾಗಿದ್ದೀರಿ, ಏನ್ ಹೇಳ್ತೀರಿ ಅಂತ? ಖುಷಿ ಆಗ್ತಿದೆ, ಚೆನ್ನಾಗಿ ಬಂದಿದೆ ಸ್ಕೋರ್, ಹ್ಮ್ ತುಂಬಾ ಖುಷಿ ಇದೆ. ಹ್ಮ್ ಕುಟುಂಬಸ್ಥರು ಏನ್ ಹೇಳ್ತಾರೆ? ಫ್ಯಾಮಿಲಿ ಅವರೆಲ್ಲ ಎಲ್ಲ ಖುಷಿಯಾಗಿದ್ದಾರಾ? ಹಾ ಸರ್, ಎಲ್ಲ ಖುಷಿಯಾಗಿದೆ. ಎಷ್ಟು ಮಾಡಿದ್ರಿ ಈ ಬಾರಿ ಪರ್ಸೆಂಟೇಜು? 98 ಸರ್. 98 ಮಾಡಿದಿರಾ, ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಫ್ಯೂಚರು ಚೆನ್ನಾಗಿರ್ಲಿ. ಮತ್ತೆ ಮುಂದೆ ಯಾವ ರೀತಿಯಾಗಿ ಮುಂದುವರಿಬೇಕಂತ ಮಾಡಿದ್ರೆ, ಯಾವ ವಿಭಾಗಕ್ಕೆ ಹೋಗ್ಬೇಕಂತ ಆಸೆ ಇದೆ? ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಇದ್ದೀನಿ. ಇನ್ನು PUC ಅಲ್ಲಿ ಇದ್ದಾಗ ಸುಶಿತಾ ಅವರೇ ಯಾವ ರೀತಿ ಓದ್ತಾ ಇದ್ರಿ? ನಿಮ್ಮ ತಯಾರಿ ಹೇಗಿತ್ತು? ಯಾಕಂದ್ರೆ ಸಹಜವಾಗಿ PUC ಅಲ್ಲಿ ಇದ್ದಾಗ ಹೇಗೆ ತಯಾರಿ ಮಾಡಬೇಕು, ಎಷ್ಟು ಗಂಟೆ ಓದಬೇಕು, ಇದೆಲ್ಲ ಟೆನ್ಷನ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ನಿಮ್ಮ ಹಿಂದೆ ಬರುವಂತಹ ಪೀಳಿಗೆಗಳಿಗೆ ಯಾವ ರೀತಿ ಓದ್ಬೇಕಂತ ಟಿಪ್ಸ್ ಕೊಡ್ತೀರಿ? ಕನ್ಸಿಸ್ಟೆಂಟ್ ಆಗಿ ಓದ್ಬೇಕು, ಯಾವಾಗ ಓದಿ ಯಾವಾಗ ಬಿಡಬಾರ್ದು. ಕನ್ಸಿಸ್ಟೆಂಟ್ ಆಗಿ ಹೋದ್ರೆ ಎಲ್ಲ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು, ಬಯಾಟ್ ಮಾಡೋದಕ್ಕಿಂತ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ನಾವು ಸೈನ್ಸ್ ಅವ್ರಿಗೆ ಅದೇ ಇಂಪಾರ್ಟೆಂಟ್. ಜೊತೆಗೆ ಟ್ಯೂಷನ್, ಬುಕ್ಸ್, ಇದರ ಆಯ್ಕೆ ವಿಚಾರಕ್ಕೂ ಸಂಬಂಧಪಟ್ಟಂತೆ ತುಂಬಾ ಗೊಂದಲ ಇರುತ್ತೆ. ಹಾ ಸರ್. ಇದನ್ನ ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ನಿಭಾಯಿಸಿದ್ರಿ ನೀವು? ನಾವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ NCERT ಮಸ್ಟ್ ಲೈನ್ ಬೈ ಲೈನ್ ಓದ್ಬೇಕು, ಯಾವ್ದು ಬಿಡಬಾರ್ದು. ಬಯಾಲಜಿ ಸ್ಟೂಡೆಂಟ್ಸ್ ಆಗಿರೋರ್ಗೆ ಅದು ಬೈಬಲ್ ಇರೋ ತರ ಬಯಾಲಜಿ. NCERT ಚೆನ್ನಾಗಿ ಓದ್ಬೇಕು. ಬೋರ್ಡ್ಸ್ ಗೆ NCERT ಇಸ್ ಎನಫ್, ಬೇರೆ ಏನು ಬೇಡ. ಟ್ಯೂಷನ್ ಸೆಲ್ಫ್ ಸ್ಟಡಿ ಮಾಡಿ ಕನ್ಸಿಸ್ಟೆಂಟ್ ಆಗಿ ಓದಿದ್ರೆ ಸಾಕು ಸರ್, ಇನ್ನೇನು ಬೇಡ. ಅಷ್ಟೇ ಸರ್. ಇನ್ನು ಸಹಜವಾಗಿ ನಾವು ಇನ್ನೊಂದು ತುಂಬಾ ನೋಡ್ತೀವಿ, PUC ಅಲ್ಲಿ ಸೈನ್ಸ್ ಯಾರು ಮಾಡಿರ್ತಾರೆ ಬರೀ ಓದೋದ್ರೊಳಗೆ ಅತಿ ಹೆಚ್ಚು ಕಾಲ ಕಳೀತಾರೆ. ಜೊತೆಗೆ ಈ ದೈನಂದಿನ ಚಟುವಟಿಕೆಗಳೇನಿದೆ, ಆಟ ಪಾಠ ಆಗಿರಬಹುದು, ಮತ್ತೊಂದೆಡೆ ಮನೆಯವ್ರ ಜೊತೆಗೆ ಎಲ್ಲಾ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು, ಇದರಲ್ಲೆಲ್ಲ ಭಾಗಿಯಾಗ್ತಾ ಇದ್ರ ನೀವು? ಫಸ್ಟ್ ಇಯರ್ ಅಲ್ಲಿ ಆಗಿದೆ ಸರ್. ಸೆಕೆಂಡ್ ಇಯರ್ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೆ, ಅಷ್ಟು ಹೊರಗಡೆ ಹೋಗ್ತಾ ಇದ್ವಿ. ಒಂದ್ ವರ್ಷ ಅಲ್ವಾ, ಕಷ್ಟಪಟ್ಟೋಣ ಅಂತ ಇರ್ತೀವಿ. ಇದ್ರ ಜೊತೆಗೆ ಸುಶಿತಾ ಅವರೇ, ಟೈಮ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದು ತುಂಬಾ ಕಷ್ಟ. ಹೆಂಗ್ ಟೈಮ್ ಮ್ಯಾನೇಜ್ ಮಾಡಬೇಕು ಅನ್ನೋದೇ ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ, ನಿಮ್ಮ ಸಹಪಾಠಿಗಳಿಗೆ. ಹಾಗಾಗಿ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ನೀವು? ಬೇರೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಗೆ ಮ್ಯಾನೇಜ್ ಮಾಡ್ಬೇಕಂತ ಟಿಪ್ಸ್ ಕೊಡ್ತೀರಿ? ಟೈಮು ಸ್ವಲ್ಪ ಬೇಗ ಹೇಳ್ಬೇಕಾಗುತ್ತೆ, ಅಥವಾ ಅವ್ರು ಮಾರ್ನಿಂಗ್ ಪರ್ಸನ್ ಆದ್ರೆ ಬೇಗ ಹೇಳ್ಬೇಕು. ಆದ್ರೆ ನೈಟ್ ಪರ್ಸನ್ ಆದ್ರೆ ನೈಟ್ ಹೊತ್ತು ಹೋದಕ್ ಪ್ರಿಫರ್ ಮಾಡ್ತಾರೆ. ನಾನ್ ಮಾರ್ನಿಂಗ್ ಪರ್ಸನ್, ಸೊ ಬೆಳಗ್ಗೆ ಹೊತ್ತೇ ಎದ್ದು ಓದ್ತಿದ್ದೆ. ಅಷ್ಟೇ ಸರ್. ರಿವಿಷನ್ಸ್ ಎಲ್ಲ? ರಿವಿಷನ್ಸ್ ಎಲ್ಲ ಬೇಗ ಸಿಲೆಬಸ್ ಮುಗಿಸ್ಕೊಂಡ್ರೆ ತುಂಬಾ ಟೈಮ್ ಇರುತ್ತೆ ರಿವಿಷನ್ ಮಾಡಕ್ಕೆ. ಈಗ ತುಂಬಾ ಒಳ್ಳೆ ಪರ್ಸೆಂಟೇಜ್ ಮಾಡಿದ್ರೆ ನೀವು, ನಿಮಗೆ ಕಲಿಸಿದಂತಹ ಗುರುಗಳು ಜೊತೆಗೆ ನಿಮ್ಮ ಕುಟುಂಬದವರ ಸಪೋರ್ಟ್ ಹೇಗಿತ್ತು? ಹಾ ಸರ್, ಎಲ್ಲ ಸಪೋರ್ಟ್ ಮಾಡಿದ್ರು, ಚೆನ್ನಾಗಿತ್ತು ಸಪೋರ್ಟ್. ಯಾರನ್ನ ಸ್ಮರಿಸ್ಕೊಳಕ್ಕೆ ಇಷ್ಟಪಡ್ತೀರಾ ಈ ಕ್ಷಣದಲ್ಲಿ? ನಮ್ಮ ಅಮ್ಮನೇ ಸರ್. ಟೀಚರ್ಸ್ನೇ ಹೆಲ್ಪ್ ಮಾಡಿದ್ದಾರೆ. ಓಕೆ. ಅಷ್ಟೇ. ಓಕೆ, ಥ್ಯಾಂಕ್ ಯು ಸುಶಿತಾ ಅವರೇ. ನಿಮ್ಮ ಅಮ್ಮನ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲಿರಲಿ, ನಿಮ್ಮ ಭವಿಷ್ಯ ಚೆನ್ನಾಗಿ ಮುಂದುವರಿಲಿ ಅಂತ ಹೇಳ್ತಾ. ನೋಡಿ, ಸುಶಿತಾ ಅವ್ರು ಹೇಳಿದ್ದು ಫಸ್ಟ್ ಇಯರ್ಗೆ ಒಂದು ಸ್ವಲ್ಪ ಏನೋ ಟೈಮ್ ಕೊಡ್ತಾ ಇದ್ದೆ ನಾನು, ಆದರೆ ಟೈಮ್ ತಗೊಳ್ತಾ ಇದ್ದೆ ಅಲ್ಲಿ ಇಲ್ಲಿ ಆಟ ಪಾಠಕ್ಕೆ ಅಂತ. ಆದರೆ PUC ಸೆಕೆಂಡ್ ಇಯರಲ್ಲಿ ತುಂಬ ಸೀರಿಯಸ್ ಆಗಿ ಓದಿದೆ ನಾನು. ಅದರ ಪ್ರತಿಫಲನೇ ನನಗೆ ಇಷ್ಟೊಂದು ಒಳ್ಳೆ ಪರ್ಸೆಂಟೇಜ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಅವರು ತಮ್ಮ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರು, ಅದಕ್ಕೆ ಹಾಕ್ಕೊಂಡಿದ್ದಂತಹ ಟೈಮ್ ಟೇಬಲು, ಅದನ್ನು ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ನೋಡಿ, ಬೆಳಗಿನ ಜಾವದಲ್ಲಿ, ಸಹಜವಾಗಿ ಬೆಳಗಿನ ಜಾವದಲ್ಲಿ ಓದೋದಕ್ಕೆ ಆರಂಭ ಮಾಡಬೇಕು. ಬೆಳಗ್ಗೆ ಬೇಗ ಓದಿ, ಬೆಳಗ್ಗೆ ಬೇಗ ಎದ್ದು ಓದೋದಕ್ಕೆ ಆರಂಭ ಮಾಡಬೇಕು, ಆಗ ತಯಾರಿ ಚೆನ್ನಾಗಿರುತ್ತೆ. ಜೊತೆಗೆ ಆದಷ್ಟು ಬೇಗ ಮಲಗಬೇಕು, ಬೆಳಗ್ಗೆ ಆದಷ್ಟು ಬೇಗ ಏಳಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಅದನ್ನ ಯಾರು ಚೆನ್ನಾಗಿ ಮಾಡ್ತಾರೆ ಈ ವಿದ್ಯಾರ್ಥಿ ಲೈಫಲ್ಲಿ, ಅವ್ರು ಮಾತ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಜೊತೆಗೆ ಸಿಸ್ಟಮ್ಯಾಟಿಕ್ ಆಗಿ ಕೂಡ ಇರಬೇಕು, ನಮ್ಮದೇ ಆಗಿರುವಂಥ ಒಂದು ಸಿಸ್ಟಮ್ ಇರಬೇಕು. ಜೊತೆಗೆ ಆಟಗಳ ಜೊತೆಗೆ ಪಾಠನೂ ಕೂಡ ಇರಬೇಕು, ಬೇರೆ ಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಳ್ಬೇಕು. ಬರೀ ಓದಬೇಕು ಅಂತಲೇ ಅದರ ಮೇಲೆ ತಲೆ ಕೆಡಿಸ್ಕೊಂಡು ಕೂರಬಾರ್ದು. ಹೀಗೆ ಒಂದು ವರ್ಷದವರೆಗೆ PUC ಸೆಕೆಂಡ್ ಇಯರ್ಲಿ 1 ವರ್ಷ ನಾನು ತುಂಬ ಚೆನ್ನಾಗಿ ಓದಿದ್ದಕ್ಕೆ ಒಳ್ಳೆ ರಿಸಲ್ಟ್ ಬಂತು ಅಂತ ಹೇಳ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.